ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಹೇಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಗೂಗಲ್ ಪೇ ಅಪ್ಲಿಕೇಶನ್ನ ಹೇಗೆ ಉಪಯೋಗಿಸುವುದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವು ಇನ್ನೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಪ್ಲೇಸ್ಟೋರ್ ಮುಖಾಂತರ ಗೂಗಲ್ ಪೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನೀವು ಯಾರು ಐಫೋನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಆ್ಯಪ್ ಸ್ಟೋರ್ ಮುಖಾಂತರ ಗೂಗಲ್ ಪೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ನ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವೆಲ್ಕಮ್ ಟು ಗೂಗಲ್ ಪೇ ಅಂತ ತೋರಿಸ್ತಿದೆ. ಇಲ್ಲಿ ಎಂಟರ್ ಯುವರ್ ಫೋನ್ ನಂಬರ್ ಅಂತ ಕೇಳ್ತಿದೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಯಾವ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವ ರಿಜಿಸ್ಟರ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನನ್ನ ಒಂದು ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ನೀವಿಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಚಾಯ್ಸ್ ಆನ್ ಅಕೌಂಟ್ ಅಂತ ಕೇಳ್ತಿದೆ. ಇಲ್ಲಿ ನಿಮ್ಮ ಒಂದು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಗೂಗಲ್ ಪೇ ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂದರೆ ಕಂಪಲ್ಸರಿ ನೀವು ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಸೊ ಗೂಗಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಆ ಒಂದು ವಿಡಿಯೋನ ನೋಡಿ. ಅಥವಾ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಆವಾಗಲೂ ನೀವು ಆ ಒಂದು ವಿಡಿಯೋನ ನೋಡಿ. ಇನ್ನು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೊಳ್ಳುತ್ತೆ. ಸೊ ವೆರಿಫೈ ಮಾಡ್ಕೊಳ್ಳೋ ತನಕ ವೆಯ್ಟ್ ಮಾಡಿ. ನೀವು ಯಾವುದೇ ರೀತಿ ಬ್ಯಾಕ್ ಬಟನ್ ಆಗಿರ್ಬೋದು, ಹೋಮ್ ಬಟನ್ ಆಗಿರ್ಬೋದು, ರೀಸೆಟ್ ಬಟನ್ ಆಗಿರ್ಬೋದು, ಯಾವುದನ್ನು ಕೂಡ ಪ್ರೆಸ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ನೀವು ಹಾಗೆ ಒಂದು 2 ನಿಮಿಷ ವೆಯ್ಟ್ ಮಾಡಿ, ವೆರಿಫೈ ಆಗುತ್ತೆ. ಸೊ ವೆರಿಫೈ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಮೊದಲನೇದಾಗಿ ಗೂಗಲ್ ಪೇ ಅಪ್ಲಿಕೇಶನ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಹೇಗಪ್ಪ ಆ್ಯಡ್ ಮಾಡೋದು ಅಂತ ನೋಡೋದಾದರೆ, ನಿಮ್ಮ ಒಂದು ಮೊಬೈಲಿನ ರೈಟ್ ಸೈಡು ಟಾಪಲ್ಲಿ ಪ್ರೊಫೈಲ್ ಐಕನ್ ಕಾಣುತ್ತಲ್ಲ, ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಅನೇಕ ಒಂದು ಬ್ಯಾಂಕ್ಗಳ ನೇಮ್ಗಳು ತೋರಿಸುತ್ತೆ. ಸೊ ನೀವು ಅಲ್ಲಿ ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ಆ ಒಂದು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಅನೇಕ ಬ್ಯಾಂಕ್ಗಳಿರ್ತವೆ. ಸೊ ನೀವು ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಆ ಒಂದು ಬ್ಯಾಂಕ್ ಲಿಂಕ್ ಆಗಿದೆಯೋ ಅಲ್ವಾ ಅಂತ ವೆರಿಫೈ ಮಾಡ್ಕೊಳ್ಳುತ್ತೆ. ಸೊ ವೆರಿಫೈ ಮಾಡ್ಕೋಬೇಕಾದ್ರೆ ನೀವೊಂದು ಅನ್ಲಿಮಿಟೆಡ್ ಪ್ಯಾಕೇಜ್ನ ಹಾಕಿಸ್ಕೊಂಡಿರ್ಬೇಕಾಗುತ್ತೆ. ಅಥವಾ 10 ರೂಪೀಸ್ ಟಾಪ್ ಅಪ್ನ ಹಾಕಿಸ್ಕೊಂಡಿರ್ಬೇಕಾಗುತ್ತೆ. ಏನಕ್ಕೆ ಅಂದರೆ ಅದು ವೆರಿಫೈ ಮಾಡೋದಕ್ಕೋಸ್ಕರ ಒಂದು SMS ಕಳಿಸುತ್ತೆ. ಹಾಗಾಗಿ ನೀವೇನೋ 10 ರೂಪೀಸ್ ಟಾಪ್ ಅಪ್ನ ಹಾಕಿಸ್ಕೊಂಡಿತ್ತು ಅಂದರೆ ಸೊ ನಿಮಗೆ ₹1.20 ಚಾರ್ಜ್ ಆಗುತ್ತೆ. ಅಥವಾ ನೀವೇನೋ ಅನ್ಲಿಮಿಟೆಡ್ ಪ್ಯಾಕ್ ಹಾಕಿಸ್ಕೊಂಡಿತ್ತು ಅಂದರೆ ಡೈಲಿ ನಿಮಗೆ 100 SMS ಫ್ರೀಯಾಗಿ ಸಿಗುತ್ತೆ. ಅದರಲ್ಲಿ ಒಂದು SMS ಕಟ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ರೀಚಾರ್ಜು ಖಾಲಿ ಆಗಲ್ಲ. ಸೊ ಇದೊಂದು ಅನ್ಲಿಮಿಟೆಡ್ ಪ್ಯಾಕ್ ಹಾಕಿಸ್ಕೊಂಡಿರೋರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ತೀನಿ. ಒಂದು ವೇಳೆ ನೀವು ಅನ್ಲಿಮಿಟೆಡ್ ಪ್ಯಾಕ್ ಹಾಕಿಸ್ಕೊಂಡಿಲ್ಲ ಅಂದರೆ ಕಂಪಲ್ಸರಿ ನೀವು 10 ರೂಪೀಸ್ ಟಾಪಪ್ನ ಹಾಕಿಸ್ಕೊಂಡಿರಲೇಬೇಕಾಗುತ್ತೆ. ಸೊ ಹಾಕಿಸ್ಕೊಂಡ ನಂತರ ವೆರಿಫೈ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಏನಾದ್ರು ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು ಅಂದರೆ ವೆರಿಫೈ ಆಗಿ ನೀವು ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಆ್ಯಡ್ ಮಾಡಿ ತೋರಿಸೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ನಾನು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ತೋರಿಸ್ತು ಅಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದು ಸ್ಕ್ರೀನು ಬ್ಲ್ಯಾಕ್ ಆಗುತ್ತೆ. ಸೊ ನಾನು ವೀಡಿಯೋ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ. ಸೊ ನಿಮಗೂ ಕೂಡ ಅರ್ಥ ಆಗೋದಿಲ್ಲ. ಸೊ ನಿಮ್ಗೆ ಹಂಗೂ ಗೊತ್ತಾಗ್ತಿಲ್ಲ ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ನ ಹೇಗೆ ಗೂಗಲ್ ಪೇ ಅಪ್ಲಿಕೇಶನ್ಗೆ ಆ್ಯಡ್ ಮಾಡೋದು ಅಂತ. ಸೊ ನೀವೇನೋ ಆ ವೀಡಿಯೋ ನೋಡಿಲ್ಲ ಅಂದರೆ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಆ ಒಂದು ವೀಡಿಯೋ ನೋಡಿ. ಅಥವಾ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಆವಾಗಲಾರು ನೀವು ಆ ಒಂದು ವಿಡಿಯೋನ ನೋಡಿ. ಸೊ
ಬ್ಯಾಂಕ್ ಅಕೌಂಟ್ನ ಈ ರೀತಿ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಹಾಗೆ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದ ನಂತರ ಇಲ್ಲಿ ಅನೇಕ ಒಂದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಯಾವ್ಯಾವೆಲ್ಲ ಒಂದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಸೊ ಹಾಗೆ ಇದರಿಂದ ನಮ್ಗೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ಸ್ಕ್ಯಾನ್ ಎನಿ QR ಕೋಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವ್ದಾದ್ರು ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೀರಾ ಅಂದರೆ, ಅಥವಾ ಯಾವ್ದಾದ್ರು ಹೋಟೆಲ್ಗೆ ಹೋಗಿದ್ದೀರಾ ಅಂದರೆ, ಅಥವಾ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದೀರಾ ಅಂದರೆ ಅಲ್ಲಿ QR ಕೋಡ್ ಕೊಟ್ಟಿರ್ತಾರೆ. ಸೊ ನೀವು QR ಕೋಡ್ ಮುಖಾಂತರನೂ ಪೇಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಗೂಗಲ್ ಪೇಲಿ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಇದೆ. ಏನಪ್ಪ ಎಕ್ಸ್ಟ್ರಾ ಬೆನಿಫಿಟ್ ಅಂದರೆ, ನೀವು ಯಾವುದೇ ಒಂದು QR ಕೋಡ್ನ ಬೇಕಾದರೂ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡ್ಬೋದು. ಅಂದರೆ ಪೇಟಿಎಮ್ QR ಕೋಡ್ ಆದರೂ ಕೂಡ ನಿಮಗೆ ಗೂಗಲ್ ಪೇಲಿ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಕೊಡುತ್ತೆ. ಸೊ ಗೂಗಲ್ ಪೇದೇ QR ಕೋಡ್ ಆಗಬೇಕು ಅಂತ ಇಲ್ಲಿ ಇಲ್ಲ, ರೂಲ್ಸ್ ಇಲ್ಲ, ಯಾವುದೇ ರೀತಿ ರೂಲ್ಸ್ ಇಲ್ಲ. ಸೊ ನೀವು ಯಾವುದೇ QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕನೂ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೀವು ಆ ಒಂದು ಹೋಟೆಲ್ಗಾಗಿರ್ಬೋದು, ಶಾಪಿಂಗ್ ಮಾಲ್ಗಾಗಿರ್ಬೋದು, ಬಟ್ಟೆ ಅಂಗಡಿಗಾಗಿರ್ಬೋದು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು QR ಕೋಡ್ ಆಪ್ಷನ್ನು. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೇ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರೆಲ್ಲ ಗೂಗಲ್ ಪೇ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ನೀವು ಡೈರೆಕ್ಟಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡೋ ಮೂಲಕ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೇ ಫೋನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವ್ಯಾರು ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿನ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಅವರ ಒಂದು ಮೊಬೈಲ್ ನಂಬರ್ನ ಹಾಕೋ ಮೂಲಕನೂ ನೀವು ಅವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಅವರು ಗೂಗಲ್ ಪೇ ಅಪ್ಲಿಕೇಶನ್ನ ಬಳಸ್ತಾ ಇರಬೇಕಾಗುತ್ತೆ. ಸೊ ಅವ್ರಿಗೆ ಯಾವ ಒಂದು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ನ ಕೊಟ್ಟಿರ್ತಾರೆ, ಆ ಒಂದು ನಂಬರ್ನ ಹಾಕೋ ಮೂಲಕ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಈ ಒಂದು ಆಪ್ಷನಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ಗೂಗಲ್ ಪೇ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದರೆ, ಸೊ ಅವರಿಗೆ ಡೈರೆಕ್ಟಾಗಿ ಅವರ ಒಂದು ಅಕೌಂಟ್ ನಂಬರು, IFSC ಕೋಡು, ಹಾಗೆ ಅವರ ಒಂದು ಅಕೌಂಟ್ ಹೋಲ್ಡರ್ ನೇಮ್ನ ಹಾಕೋ ಮೂಲಕ ನೀವು ಡೈರೆಕ್ಟಾಗಿ ಅವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೇ ಟು UPI ಅಂತ ಇದೆ. ಇಲ್ಲಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಿನ UPI ID ಹಾಕೋ ಮೂಲಕನೂ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೆಲ್ಫ್ ಟ್ರಾನ್ಸ್ಫರ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರಲ್ಲಿ 2 ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿತ್ತು ಅಂದರೆ, ಸೊ ಒಂದು ಬ್ಯಾಂಕ್ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇತ್ತು, ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ 1000 ಇತ್ತು ಅಂದರೆ 1000 ರೂಪೀಸ್ ಇತ್ತು ಅಂದರೆ, ಸೊ ಅದರಲ್ಲಿ ನೀವು 0 ಬ್ಯಾಲೆನ್ಸ್ ಇರುತ್ತಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ಗೆ 500 ರೂಪಾಯಿ ಡೈರೆಕ್ಟಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಹೇಳಿದ್ದೀನಿ. ಸೊ ಈ ರೀತಿ ನಿಮಗೆ ಈ ಒಂದು ಸೆಲ್ಫ್ ಟ್ರಾನ್ಸ್ಫರ್ ಆಪ್ಷನ್ನು ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೇ ಬಿಲ್ಸ್ ಅಂತ ಇದೆ. ಇಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, DTH ಬಿಲ್ ಆಗಿರ್ಬೋದು, ಅಥವಾ ವಾಟರ್ ಬಿಲ್ ಆಗಿರ್ಬೋದು, ಈ ರೀತಿ ಪೇಮೆಂಟ್ಗಳನ್ನ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೊಬೈಲ್ ರೀಚಾರ್ಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ರೀಚಾರ್ಜ್ನ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೊ ಬಿಸ್ನೆಸ್ ಆ್ಯಂಡ್ ಬಿಲ್ಸ್ ಅಂತ ಇದೆ. ಸೊ ನಾನು ಅಲ್ಲೇ ಹೇಳಿದ್ನಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಅಥವಾ DTH ಬಿಲ್ ಆಗಿರ್ಬೋದು, ಹೀಗೆ ಅನೇಕ ಬಿಲ್ ಪೇಮೆಂಟ್ಸ್ಗಳನ್ನ ನೀವು ಮಾಡ್ಬೋದು. ಸೊ ಇಲ್ಲಿ ಅನೇಕ ಒಂದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಪೆಂಡ್ ಆ್ಯಂಡ್ ವಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಂದರೆ, ನೀವು ಪ್ರತಿ ಸತಿ ಗೂಗಲ್ ಪೇ ಅಪ್ಲಿಕೇಶನಲ್ಲೇ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕೆಲವೊಂದು ರಿವಾರ್ಡ್ಸ್ಗಳು ಕೊಡ್ತಾರೆ, ಕೆಲವೊಂದು ಕೂಪನ್ಸ್ಗಳು ಕೊಡ್ತಾರೆ, ಹಾಗೆ ಕ್ಯಾಶ್ ಬ್ಯಾಕ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಮೊದಲನೇದಾಗಿ ರಿವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ರಿವಾರ್ಡ್ ಸೆಕ್ಷನಲ್ಲಿ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ನ ಕೊಡ್ತಾರೆ. ಸೊ ಒಂದು ಸ್ಕ್ರ್ಯಾಚ್ ಕಾರ್ಡಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ, ಹಾಗೆ ಕೆಲವೊಂದು ಕೂಪನ್ಸ್ಗಳು ಕೊಟ್ಟಿರ್ತಾರೆ. ಫ್ಲಿಪ್ಕಾರ್ಟ್ ಕೂಪನ್ಸ್ ಆಗಿರ್ಬೋದು, ಮಿಂತ್ರಾ ಕೂಪನ್ಸ್ ಆಗಿರ್ಬೋದು. ಸೊ ಈ ರೀತಿ ಅನೇಕ ಒಂದು ಕೂಪನ್ಸ್ಗಳು ಕೂಡ ಕೊಟ್ಟಿರ್ತಾರೆ. ಸೊ ಒಂದು ಕೂಪನ್ಸ್ನ ನೀವು ಉಪಯೋಗಿಸ್ಕೋಬೋದು. ಅಥವಾ ಕ್ಯಾಶ್ ಬ್ಯಾಕ್ ಸಿಕ್ತು ಅಂದರೆ ಆ ಒಂದು ಕ್ಯಾಶ್ ಬ್ಯಾಕಲ್ಲಿ ಎಷ್ಟು ರೂಪಾಯಿ ಇರುತ್ತೆ ಅಷ್ಟನ್ನು ಕೂಡ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಯಾವುದೇ ರೀತಿ ಈ ಒಂದು ಅಪ್ಲಿಕೇಶನಲ್ಲಿ ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿಲ್ಲ. ಸೊ ಇದೊಂದು ಎಕ್ಸ್ಟ್ರಾ ಒಂದು ಬೆನಿಫಿಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ವ್ಯಾಲೆಟ್ ಇತ್ತು ಅಂದರೆ ಆ ಒಂದು ವ್ಯಾಲೆಟ್ಗೆ ನಾವು KYCನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈಗೇನು ಎಲ್ಲದು ಅಪ್ಲಿಕೇಶನಲ್ಲೂ ಕೂಡ ವ್ಯಾಲೆಟ್ ಮ್ಯಾಂಡೇಟ್ರಿ ಏನಿಲ್ಲ. ಸೊ ನೀವು ಯೂಸ್ ಮಾಡ್ತೀನಿ ಅಂದರೆ ವ್ಯಾಲೆಟ್ನ KYC ವೆರಿಫಿಕೇಷನ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಏನು ಮ್ಯಾಂಡೇಟ್ರಿ ಏನಿಲ್ಲ. ಆದರೆ ಈ ಒಂದು ಅಪ್ಲಿಕೇಶನಲ್ಲಿ ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ನೇ ಕೊಟ್ಟಿಲ್ಲ. ಡೈರೆಕ್ಟ್ ನೀವು ಬ್ಯಾಂಕ್ ಟು ಬ್ಯಾಂಕ್ ಹಣ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ನೀವು ವ್ಯಾಲೆಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಇದರಲ್ಲಿ ನಡೆಯೋದಿಲ್ಲ. ಸೊ ನಿಮಗೆ ಯಾವುದೇ ರೀತಿ ಕ್ಯಾಶ್ ಬ್ಯಾಕ್ ಸಿಕ್ತು ಅಥವಾ ಯಾವ್ದಾದ್ರು ರಿವಾರ್ಡ್ಸ್ಗಳು ಸಿಕ್ತು ಅಂದರೆ ಡೈರೆಕ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಆಫರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
ನೀವು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ತಿದ್ದೀರಾ ಅಥವಾ ಮೊಬೈಲ್ ಬಿಲ್ ರೀಚಾರ್ಜ್ ಮಾಡ್ತಿದ್ದೀರಾ ಅಂದರೆ ಅಥವಾ ಯಾರಿಗಾರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಸೊ ನಿಮಗೆ ಯಾವ್ಯಾವೆಲ್ಲ ಒಂದು ಆಫರ್ಸ್ಗಳಿದೆ ಈ ಒಂದು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಅಂತ ನೀವು ಚೆಕ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ರೆಫರಲ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಗೂಗಲ್ ಪೇ ಅಪ್ಲಿಕೇಶನ್ನ ರೆಫರ್ ಮಾಡೋ ಮೂಲಕನೂ ಹಣವನ್ನು ಅರ್ನ್ ಮಾಡ್ಬೋದು. ಸೊ ನೀವು 101 ರೂಪಾಯಿಯಿಂದ ಹಿಡಿದು 21 ರೂಪಾಯಿ ತನಕನೂ ಹಣವನ್ನು ಅರ್ನ್ ಮಾಡ್ಬೋದು. ಸೊ ಇಷ್ಟೇ ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಸೊ ನೀವು ಬೇಕಾದ್ರೆ ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕಂಪ್ಲೀಟಾಗಿ ನೀವು ಓದ್ಕೊಳ್ಳಿ. ಇಲ್ಲಿ ಸಿ ಆಫರ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕ ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓದ್ಬಿಟ್ಟು ನೀವು ನಿಮ್ಮ ಒಂದು ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಅನೇಕ ಒಂದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೂಗಲ್ ಪೇಲಿ ಯಾರ್ಯಾರಿಗೆಲ್ಲ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಆ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವ್ಯೂ ಅಕೌಂಟ್ ಬ್ಯಾಲೆನ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲೂ ಕೂಡ ಅಷ್ಟೇ ಇನ್ವೈಟ್ ಯುವರ್ ಫ್ರೆಂಡ್ ಟು ಗೂಗಲ್ ಪೇ ಅಂತ ಇದೆ. ಸೊ ನಿಮ್ಮ ಒಂದು ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ನ ಇನ್ವೈಟ್ ಮಾಡೋ ಮೂಲಕ ನೀವು ಹಣವನ್ನು ಅರ್ನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಆಫರ್ಸ್ಗಳು ಹಾಗೆ ಇಷ್ಟೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ಬಿಲ್ ಪೇಮೆಂಟ್ಸಲ್ಲಿ ಯಾವ್ಯಾವೆಲ್ಲ ಒಂದು ಬಿಲ್ ಪೇಮೆಂಟ್ಸ್ನ ಮಾಡ್ಬೋದು ನಾವು ಅಂತ ನೀವು ಕೇಳ್ಬೋದು. ಸೊ ಯಾವ್ಯಾವೆಲ್ಲ ಒಂದು ಬಿಲ್ ಪೇಮೆಂಟ್ಸ್ನ ಮಾಡ್ಬೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಇಲ್ಲಿ ಪೇ ಬಿಲ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಬಿಲ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದರೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಹಾಗೆ ಟಾಪ್ಗೆ ಸ್ಕ್ರಾಲ್ ಮಾಡೋಣ. ಸೊ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ಪೇಮೆಂಟ್ಸ್ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೊಬೈಲ್ ರೀಚಾರ್ಜ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು, DTH ಆ್ಯಂಡ್ ಕೇಬಲ್ TV ಬಿಲ್ ಪೇಮೆಂಟ್ ಮಾಡ್ಬೋದು, ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸ್ಬೋದು, ಹಾಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ನೂ ಕೂಡ ಮಾಡ್ಬೋದು, ಹಾಗೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಕೂಡ ಮಾಡ್ಬೋದು, ಬ್ರಾಡ್ಬ್ಯಾಂಡ್ ಆ್ಯಂಡ್ ಲ್ಯಾಂಡ್ಲೈನ್ ಕನೆಕ್ಷನ್ಗೆ ಏನಾದರೂ ರೀಚಾರ್ಜ್ ಮಾಡೋದಿತ್ತು ಅಂದರೆ ಸೊ ಅದನ್ನು ಕೂಡ ರೀಚಾರ್ಜ್ ಮಾಡ್ಬೋದು, ಪೋಸ್ಟ್ ಪೇಯ್ಡ್ ಮೊಬೈಲ್ ರೀಚಾರ್ಜ್ ಕೂಡ ಮಾಡ್ಬೋದು. ಹಾಗೆ ಇನ್ನೂ ಅನೇಕ ಒಂದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ವ್ಯೂ ಆಲ್ ಅಂತ ಸೆಲೆಕ್ಟ್ ಮಾಡ್ತು ಅಂದರೆ ನಿಮಗೆ ಅನೇಕ ಒಂದು ಆಪ್ಷನ್ಸ್ಗಳು ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ವಾಟರ್ ಬಿಲ್ ಆಗಿರ್ಬೋದು. ಸೊ ಇಲ್ಲಿ ವಾಟರ್ ಬಿಲ್ ಅಂತ ಇದೆ, ಎಜುಕೇಷನ್ ಅಂತ ಇದೆ, ಇನ್ಸೂರೆನ್ಸ್ ಇದೆ, ಲೋನ್ EMI ಪೇಮೆಂಟ್ ಅಂತ ಇದೆ. ಸೊ ಹೀಗೆ ಅನೇಕ ಬಿಲ್ ಪೇಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಸೊ ನೀವು ಯಾವ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾದರೂ ನೀವು ಬಿಲ್ ಪೇಮೆಂಟ್ಸ್ನ ಮಾಡ್ಬೋದು. ಅಂದರೆ ನಿಮಗೆ ಯಾವ ಒಂದು ಕ್ಯಾಟಗರಿಲಿ ನೀವು ಬಿಲ್ ಪೇಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರೋ ಆ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ನೀವು ಬಿಲ್ ಪೇಮೆಂಟ್ನ ಮಾಡ್ಬೋದು. ಸೊ ಈ ರೀತಿ ನೀವು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಹಾಗೆ ಬಿಲ್ ಪೇಮೆಂಟ್ಸ್ನ ಮಾಡ್ಬೋದು. ಇನ್ನು ಗೂಗಲ್ ಪೇ ಅಪ್ಲಿಕೇಶನ್ನ ಈ ರೀತಿ ನೀವು ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗಲಿ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಹೇಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಹಾಗೆ ಗೂಗಲ್ ಪೇ ಅಪ್ಲಿಕೇಶನ್ ಹೇಗೆ ಉಪಯೋಗಿಸುವುದು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನೋ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.